ಬಸವಾದಿ ಶರಣರನ್ನು ಕುರಿತಂತೆ ಅವರ ಬದುಕಿನ ವಿವರಗಳನ್ನು ಕುರಿತಂತೆ ಹಲವಾರು ಜನಪದ ಕಥೆಗಳು, ಹಲವಾರು ದಂತಕಥೆಗಳು, ಲಕ್ಷಾಂತರ ವಚನಗಳು ರೂಢಿಯಲ್ಲಿವೆ. ಒಂದು ಕಥೆಯನ್ನು ನಿಮಗೆ ಹೇಳಬೇಕು ಅನ್ನಿಸ್ತಾ ಇದೆ. ಒಕ್ಕಲಿಗ ಮುದ್ದಣ್ಣನ ಕತೆ. ಒಮ್ಮೆ ಬಿಜ್ಜಳ ಮಹಾರಾಜನಿಗೆ ಬಹಳ ಬೇಸರ ಆಗಿರುತ್ತೆ. ಕಾರಣ ಏನು ಅಂತ ಹೇಳಿದರೆ, ಬಸವಣ್ಣನ ಮೇಲೆ ಬಹಳಷ್ಟು ಜನ ಬಂದು ಚಾಡಿ ಹೇಳ್ತಾ ಇದ್ರು. ಬಸವಣ್ಣವರು ಹಾಗೆ, ಬಸವಣ್ಣವರು ಹೀಗೆ, ಅವ್ರನ್ನ ತೆಗೆದಾಕ್ಬಿಡಿ ಅಂತ ಕೆಲವರು, ಕೊಂಡಿ ಮಂಚಣ್ಣನಂತಹ ಕೆಲವು ಮತೀಯವಾದಿ ಜನ ಬಸವಣ್ಣನ ಮೇಲೆ ಆಕ್ರೋಶಭರಿತರಾಗಿ ಬಸವಣ್ಣನ ಏನಾದರೂ ಮಾಡಿ ತೆಗಿಬೇಕು ಅಂತ ಹೇಳಿ ಬಿಜ್ಜಳ ಮಹಾರಾಜನ ಹತ್ತಿರ ಬಹಳಷ್ಟು ಜನ ಚಾಡಿಗಳನ್ನು ಹೇಳ್ತಾ ಇದ್ದರು. ಬಿಜ್ಜಳ ಮಹಾರಾಜ ಬೇಸತ್ತಿದ್ದ. ಬಸವಣ್ಣವರು ಎಷ್ಟು ಒಳ್ಳೆಯ ಮನುಷ್ಯರು, ಎಂಥ ಒಳ್ಳೆಯ ಪ್ರಧಾನಿಗಳಿದ್ದಾರೆ, ಎಂತಹ ತತ್ವಜ್ಞಾನಿಗಳಿದ್ದಾರೆ, ಎಂತಹ ಮಂತ್ರಪುರುಷ ಇದ್ದಾರೆ. ಇಂತಹ ಸಾತ್ವಿಕ ವ್ಯಕ್ತಿಯ ಮೇಲೆ ಕೆಲವೇ ಜನ ಪುರೋಹಿತಶಾಹಿ ವರ್ಗ ಸುಳ್ಳನ್ನು ಹೇಳಿ ನನ್ನ ಮನಸ್ಸಿಗೆ ಬಹಳ ಬೇಸರವನ್ನು ಉಂಟು ಮಾಡ್ತಾ ಇದ್ದಾರೆ, ನೋವನ್ನು ಉಂಟು ಮಾಡ್ತಾ ಇದ್ದಾರಲ್ಲ, ನಾನೇ ಎಲ್ಲರೂ ಸ್ವಲ್ಪ ಪ್ರವಾಸ ಮಾಡಿಕೊಂಡು ಬರೋಣ ಅಂತ ಹೇಳಿ ತನ್ನ ಹೆಂಡತಿ ಮಕ್ಕಳು ಸಮೇತರಾಗಿ, ತನ್ನ ದಂಡು ಎಲ್ಲ ಸಮೇತನಾಗಿ ಬಿಜ್ಜಳ ಮಹಾರಾಜ ಉತ್ತರ ಭಾಗಕ್ಕೆ ಪ್ರವಾಸವನ್ನು ಹೊರಡ್ತಾನೆ. ಪ್ರವಾಸಕ್ಕೆ ಹೋಗಬೇಕಾದ್ರೆ ತನ್ನ ಹಿಂದ್ಗಡೆ ಅವನಿಗೆ ಬೇಕಾಗಂಥ ಎತ್ತುಗಳು, ಹಸುಗಳು, ಕುದುರೆಗಳು, ಕಾಲಾಳುಗಳು, ಎಲ್ಲ ಸೇವಕ ವರ್ಗ ಎಲ್ಲವೂ ಕೂಡ ಇರುತ್ತೆ. ದಾರಿನಲ್ಲಿ ಹೋಗ್ತಾ ಇರ್ತಾರೆ. ಕಲ್ಯಾಣ ಭಾಗದ ಗಡಿ ಭಾಗ. ಆ ಗಡಿ ಭಾಗದಲ್ಲಿ ಬಿಜ್ಜಳ ಮಹಾರಾಜನ ರಥ ಹೋಗ್ತಾ ಇದೆ. ಹೋಗ್ತಾ ಇರಬೇಕಾದ್ರೆ ಬಿಜ್ಜಳ ಮಹಾರಾಜ ಒಂದು ದೃಶ್ಯವನ್ನು ನೋಡ್ತಾನೆ. ಅಲ್ಲಿ ಅದೇನು ದೃಶ್ಯವನ್ನು ನೋಡ್ತಾನೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಹೊಲವನ್ನು ಉಳ್ತಾ ಇದ್ದಾನೆ. ಮುಂದ್ಗಡೆಗೆ ಒಂದು ಬಡಕಲ್ಲು ಹಸುವನ್ನು ಕಟ್ಟಿದ್ದಾರೆ. ಇನ್ನೊಂದು ಕಡೆ ಒಂದು ಹೆಣ್ಣು ಮಗಳು ಆ ಹೆಗಲನ್ನು ಕೊಟ್ಟುಕೊಂಡು ಹೊಲವನ್ನು ಉಳ್ತಾ ಇದ್ದಾಳೆ. ಈ ದೃಶ್ಯ ಬಿಜ್ಜಳನ ಮನಸ್ಸಿನ ಮೇಲೆ ಬಹಳ ಪರಿಣಾಮವನ್ನು ಉಂಟು ಮಾಡ್ತು, ಮನವನ್ನು ಕಲಕಿಸ್ತು. ಏನಪ್ಪ ಇದು, ನನ್ನ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಬಂದಿದೆಯಾ ರೈತರಿಗೆ? ನೋಡಿದ್ರೆ ಒಬ್ಬ ಬಡಕಲ ವ್ಯಕ್ತಿ ಹಿಂದ್ಗಡೆ ನೇಗಿಲನ್ನು ಹಿಡ್ಕೊಂಡು ಹೊಲ ಉಳ್ತಾ ಇದ್ದಾನೆ. ಮುಂದ್ಗಡೆಗೆ ಒಂದು ಬಡಕಲ್ಲು ಹಸುವನ್ನು ಕಟ್ಕೊಂಡಿದ್ದಾನೆ. ಆ ಬಡಕಲ್ಲು ಹಸುವಿನ ಪಕ್ಕದಲ್ಲಿ ಒಬ್ಬಳು ಹೆಣ್ಣುಮಗಳು ಹೆಗಲಿಗೆ ಒಂದು ನಗವನ್ನು ಕೊಟ್ಕೊಂಡು ಎಳಿತಾ ಇದ್ದಾಳೆ. ಇದು ಎಂತಹ ಪರಿಸ್ಥಿತಿ? ನಮ್ಮ ಜನಗಳಿಗೆ ಹೊಲವನ್ನು ಉಳ್ಳಿಕ್ಕೆ ಎತ್ತುಗಳಿಲ್ವಾ? ಪಶು ಸಂಪತ್ತು ನಮ್ಮ ರಾಜ್ಯದಲ್ಲಿ ಇಲ್ವಾ? ಇಷ್ಟೊಂದು ಬಡತನ ಇದೆಯಾ ನಮ್ಮ ದೇಶದಲ್ಲಿ ಅಂತ ಹೇಳಿ ಆಲೋಚನೆಯನ್ನು ಮಾಡಿದಂತಹ ಬಿಜ್ಜಳ, ಅಯ್ಯ ಸಾರಥಿ, ರಥವನ್ನು ನಿಲ್ಲಿಸು ಸ್ವಲ್ಪ ಅಂತ ಹೇಳ್ತಾನೆ. ರಥ ನಿಲ್ಲುತ್ತೆ. ಆಗ ಬಿಜ್ಜಳ ಮಹಾರಾಜ ಆ ರೈತನ ಹತ್ರ, ಕೃಷಿಕನ ಹತ್ರ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ, ಅಯ್ಯ ಕೃಷಿಕ, ನಾನು ಬಿಜ್ಜಳ ಮಹಾರಾಜ ಬಂದಿದ್ದೇನೆ, ಸ್ವಲ್ಪ ನಿನ್ನ ನೇಗಿಲನ್ನು ನಿಲ್ಲಿಸು ಅಂತ ಕೇಳ್ಕೊತಾನೆ ಬಿಜ್ಜಳ ಮಹಾರಾಜ. ಆಗ ರೈತ ನೇಗಿಲನ್ನು ನಿಲ್ಲಿಸೋದಿಲ್ಲ, ಹೊಡಿತಾನೇ ಇರ್ತಾನೆ. ಅವರಿಂದೇನೆ ಬಿಜ್ಜಳ ಮಹಾರಾಜ ಹೋಗ್ತಾ ಇದ್ದಾನೆ. ಅಯ್ಯ, ನಾನು ಮಹಾರಾಜ ಬಂದಿದ್ದೀನಿ ಕಣಯ್ಯ, ಕಲ್ಯಾಣ ಪಟ್ಟಣದ ರಾಜ ನಾನು, ಬಿಜ್ಜಳ ಮಹಾರಾಜ. ನಾನು ಹೇಳ್ದಂಗೆ ಕೇಳಲ್ವ ನೀನು? ನಿಲ್ಲಿಸು ನಿನ್ನ ನೇಗಿಲನ್ನು ಅಂತ ಹೇಳಿದಾಗ ಹೋಗಿ ಅಡ್ಡ ನಿಂತ್ಕೊತಾನೆ. ಆಗ ಹೇಳ್ತಾನೆ, ಒಕ್ಕಲಿಗ ಮುದ್ದಣ್ಣ ಅಂತ ಅವ್ರ ಹೆಸರು, ಕೃಷಿಕ ರೈತನ ಹೆಸರು. ಮಹಾರಾಜ, ನನ್ನ ನೇಗಿಲು ಏನಾದರೂ ಒಂದು ಕ್ಷಣ ನಿಂತೋಯ್ತು ಅಂತ ಹೇಳಿದರೆ, ನಿನ್ನಂಥ ಎಷ್ಟೋ ಜನ ರಾಜರುಗಳು ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ, ಎಷ್ಟೋ ಜನ ಮಂತ್ರಿಗಳು ಊಟ ಇಲ್ಲದಲ್ಲೇ ಸಾಯಬೇಕಾಗುತ್ತೆ. ನನಗೆ ಅಡ್ಡ ಬರಬೇಡ, ದಯವಿಟ್ಟು ಬಿಟ್ಬಿಡು, ನನ್ನ ಕಾಯಕವನ್ನು ನಾನು ಮಾಡ್ತೀನಿ ಅಂತ ಹೇಳಿದಾಗ, ಇಲ್ಲಪ್ಪ, ಈ ದೃಶ್ಯ ನನ್ನ ದೇಶದಲ್ಲಿ, ನನ್ನ ರಾಜ್ಯದಲ್ಲಿ ನಡೀತಾ ಇದೆ, ಇದನ್ನು ನಾನು ಕಣ್ಣಿನಿಂದ ನೋಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನಗೆ ಕರುಳು ಕಿತ್ತು ಬರ್ತಾ ಇದೆ. ಒಬ್ಬಳು ಹೆಣ್ಣು ಮಗಳನ್ನು ಕಟ್ಟಿಕೊಂಡು ನೀನು ಹೊಲವನ್ನು ಉಳ್ತಾ ಇದೆಯಾ, ಒಂದು ಬಡಕಲು ಹಸುವನ್ನು ಕಟ್ಟಿಕೊಂಡು ನೀನು ನೇಗಿಲನ್ನು ಉಳ್ತಾ ಇದೆಯಾ. ಇಷ್ಟೊಂದು ಬಡತನವೇ ನಿನಗೆ? ಇಷ್ಟೊಂದು ದರಿದ್ರವೇ ನಿನಗೆ? ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದಾಗ, ಮಹಾರಾಜ, ಅದ್ರ ಬಗ್ಗೆ ನೀನು ಕೇಳಬೇಡ. ಈಗ ನಾನು ಕಾಯಕ ಮಾಡ್ತಾ ಇದ್ದೀನಿ. ಕಾಯಕ ಮಾಡಕ್ಕೆ ಬಿಟ್ಟು ನಿನ್ನ ಪಾಡಿಗೆ ನೀವು ಪ್ರವಾಸ ಬಂದಿದ್ದೀರಿ, ಪ್ರವಾಸ ಹೋಗ್ತಾ ಇರ್ರಿ, ನಮಗೆ ತೊಂದರೆ ಮಾಡಬೇಡಿ. ಮುದ್ದಣ್ಣ, ನಿನ್ನ ಸಮಸ್ಯೆ ಏನು ಅಂತ ಹೇಳಿದರೆ,
ನಾನು ನಿನಗೆ ಸಹಾಯ ಮಾಡ್ತೀನಿ. ನಾನು ಒಬ್ಬ ರಾಜನಾಗಿ ರೈತನಿಗೆ ಸಹಾಯ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ ಮೇಲೆ ನಾನು ರಾಜ್ಯಭಾರವನ್ನು ಮಾಡಿ ಪ್ರಯೋಜನ ಏನು? ಅದಕ್ಕೋಸ್ಕರವಾಗಿ ನೀನು ನಿಲ್ಲಿಸು ನೇಗಿಲನ್ನು ಅಂತ ಕೇಳ್ಕೊತಾನೆ ಬಿಜ್ಜಳ ಮಹಾರಾಜ. ಆಗ ನಾನು ನೇಗಿಲನ್ನು ನಿಲ್ಲಿಸಬೇಕು ಅಂತ ಹೇಳಿದರೆ ನನ್ನದೊಂದು ಷರತ್ತು. ಅದು ಏನಂತ ಹೇಳಿದರೆ, ನನ್ನ ಹೆಂಡತಿಯನ್ನು ನಾನು ಬಿಟ್ಬಿಡ್ತೀನಿ. ನನ್ನ ಹೆಂಡತಿಗೋಸ್ಕರವಾಗಿ ನೀವು ಮರುಕಪಟ್ಟು ತಾನೇ ಇಲ್ಲಿಗೆ ಬಂದಿದ್ದು. ನಾನು ಆಕೆಯನ್ನು ಬಿಟ್ಬಿಡ್ತೀನಿ. ಅವಳ ಜಾಗದಲ್ಲಿ ನೀವು ಒಂದು ಸುತ್ತು ನೇಗಿಲನ್ನು ಹೊಡೆಯಲಿಕ್ಕೆ ಹೆಗಲನ್ನು ಕೊಡಬೇಕು, ನೀವು ಕೊಡ್ತೀರಾ ಅಂತ ಕೇಳ್ತಾನೆ. ಏನಪ್ಪ ಇವನು ಹಿಂಗೆ ಕೇಳಿಬಿಟ್ಟ, ಒಬ್ಬ ರೈತನಾಗಿ ಒಬ್ಬ ರಾಜನಿಗೆ ನೇಗಿಲಿಗೆ ಹೆಗಲು ಕೊಡು ಅಂತ ಕೇಳ್ತಾ ಇದ್ದಾನಲ್ಲ. ಆಯ್ತಪ್ಪ ಕೊಡ್ತೀನಿ, ಆದರೆ ಆ ಹೆಣ್ಮಗಳನ್ನು ಬಿಟ್ಬಿಡು ಅಲ್ಲಿಂದ ಅಂತ ಬಿಜ್ಜಳ ಮಹಾರಾಜ ಕೇಳ್ದ. ಆಗ ಆ ಹೆಣ್ಮಗಳನ್ನು ಬಿಟ್ಟು ಬಿಜ್ಜಳ ಮಹಾರಾಜ ಹೆಗಲು ಕೊಟ್ಟ. ಒಂದು ರೌಂಡ್ ಬರೋದ್ರೊಳಗಡೆ ಆ ಬಿಸಿಲಿನಲ್ಲಿ, ಆಮೇಲೆ ಅಷ್ಟೊಂದು ಹೊಲವನ್ನು ಉಳುವಂಥ ಸಂದರ್ಭದಲ್ಲಿ ಇವನಿಗೆ ಆಯಾಸ ಆಯಿತು. ಸೆಕೆ ನೀರೆಲ್ಲ ಕಿತ್ಕೊಂತು, ದಬ್ಬ್ ಅಂತ ಬಿದ್ದುಬಿಟ್ಟ. ಆಗ ಒಕ್ಕಲಿಗ ಮುದ್ದಣ್ಣನಿಗೆ ನಮಸ್ಕಾರ ಮಾಡ್ತಾನೆ ಬಿಜ್ಜಳ ಮಹಾರಾಜ. ಅಯ್ಯ, ಒಬ್ಬ ರಾಜ ಬಂದರೂ ಕೂಡ ನೀನು ನೇಗಿಲನ್ನು ನಿಲ್ಲಿಸದೆ, ನೇಗಿಲನ್ನು ನಿಲ್ಲಿಸಿದ್ರೂ ಕೂಡ ನನಗೆ ನೊಗ ಕೊಟ್ಟು ಹೊಲ ಉಳಿಸುವಂಥ ಧೈರ್ಯ ನಿನಗೆ ಹೆಂಗೆ ಬಂತು? ಇದಕ್ಕೆ ಕಾರಣ ಏನು? ಇದರ ಹಿನ್ನೆಲೆ ಯಾರು ಅಂತ ಎಲ್ಲ ಬಿಜ್ಜಳ ಮಹಾರಾಜ ಒಕ್ಕಲಿಗ ಮುದ್ದಣ್ಣನ ಕೇಳಿದಾಗ ಮುದ್ದಣ್ಣ ಹೇಳ್ತಾನೆ, ಸ್ವಾಮಿ ಮಹಾರಾಜರೇ, ನಾವು ರೈತರು ಇವತ್ತು ಎಷ್ಟೇ ಕಷ್ಟಪಡಲಿ, ಆದರೆ ಜನಗಳು ಚೆನ್ನಾಗಿರಬೇಕು ಅಂತ ನಾವು ಬಯಸ್ತೀವಿ. ಜನಗಳು ಮತ್ತು ಮಂತ್ರಿಮಂಡಲ ಮತ್ತು ನೀವೆಲ್ಲರೂ ಇವತ್ತು ಸುಖವಾಗಿದ್ದೀರಾ ಅಂತ ಹೇಳಿದರೆ ನಮ್ಮ ನೇಗಿಲು ನಡೀತಾ ಇರೋದ್ರಿಂದ. ಮತ್ತು ನಾವು ಎಷ್ಟೋ ಜನ ಸೋಮಾರಿಗಳಾಗಿದ್ವಿ. ಜೂಜು, ಕುಡಿತ, ವ್ಯಭಿಚಾರ ಮುಂತಾದಂಥ ಚಟುವಟಿಕೆಗಳಲ್ಲಿ ನಮ್ಮ ಜೀವನ ಹಾಳಾಗಿತ್ತು. ಆದರೆ ಬಸವಣ್ಣವರು ಬಂದು ನಮ್ಮ ಬದುಕನ್ನೇ, ನಮ್ಮ ದಿಕ್ಕನ್ನೇ ಬದಲಾಯಿಸಿದರು. ಅಂದಿನಿಂದ ಕೃಷಿಕರಾದಂಥ ನಾವು ನಮ್ಮ ದುಶ್ಚಟಗಳನ್ನೆಲ್ಲ ಬಿಟ್ಟು, ಅದ್ದೂರಿ ಆಡಂಬರದ ವಿವಾಹಗಳನ್ನೆಲ್ಲ ಬಿಟ್ಟು, ನಮ್ಮ ಅಹಂಕಾರಗಳನ್ನೆಲ್ಲ ಬಿಟ್ಟು, ನಿಮ್ಮ ಮತ್ತು ಜನಗಳ ಒಳಿತಿಗೋಸ್ಕರವಾಗಿ ನಾವು ಇಷ್ಟೊಂದು ಶ್ರಮ ಪಡ್ತಾ ಇದ್ದೀವಿ. ಮಹಾರಾಜ, ನಮಗೆ ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲಪ್ಪ, ನೀವು ಮತ್ತು ನಿಮ್ಮ ಜನ ಚೆನ್ನಾಗಿರಬೇಕು. ನಮ್ಮ ಮನೆಗೆ ಸ್ವಲ್ಪ ಇಟ್ಕೊಂಡು ಇನ್ನಿದ್ದೆಲ್ಲ ನಿಮಗೆ ಅರಮನೆಗೆ ತಂದಾಕ್ತೀವಿ. ಹಾಗಾಗಿ ಬಸವಣ್ಣನವರ ಧೈರ್ಯದ ಮೇಲೆ ನಮ್ಮ ಕಾಯಕ ನಡೀತಾ ಇದೆ. ಅವರು ಹೇಳಿದರೆ, ಕಾಯಕದಲ್ಲಿ ನಿರತನಾದರೆ ಜಂಗಮ ಮುಂದಿದ್ದರೂ ಹಂಗೋರಿಯಬೇಕು. ಒಬ್ಬ ರಾಜ ಬಂದರೂ ಯಾರೇ ಬಂದರೂ ನಿಮ್ಮ ಕಾಯಕವನ್ನು ನಿಲ್ಲಿಸಬೇಡ್ರಿ ಅಂತ ವಚನದಲ್ಲಿ ಹೇಳಿರೋದ್ರಿಂದ ನೀನು ಬಂದರೂ ಕೂಡ ನನ್ನ ಕಾಯಕ ನಿಲ್ಲಿಸೋಕ್ಕೆ ಸಾಧ್ಯ ಆಗಲಿಲ್ಲ, ನಮ್ಮ ಕಾಯಕ ಮುಂದುವರಿತಾ ಇರುತ್ತೆ ಅಂತ ಒಕ್ಕಲಿಗ ಮುದ್ದಣ್ಣ ಹೇಳ್ತಾನೆ. ಆಗ ನನ್ನ ಈ ರಾಜ್ಯದಲ್ಲಿ ಬಸವಣ್ಣವರು ಪ್ರಧಾನಮಂತ್ರಿಗಳಾಗಿ ಈ ಕಾಯಕದ ಮಹತ್ವವನ್ನು ಇವರಿಗೆಲ್ಲರಿಗೂ ಕೂಡ ತಿಳಿಸಿದರೆ ನನಗೆ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಕಲ್ಯಾಣ ರಾಜ್ಯದಲ್ಲಿ ನೀಡುವವರುಂಟು, ಬೇಡುವವರಿಲ್ಲ. ಇವತ್ತು ಅರಮನೆಗೆ ಸಾಕಷ್ಟು ಆದಾಯ ಬರ್ತಾ ಇದೆ, ಅರಮನೆಗೆ ಸಾಕಷ್ಟು ದವಸ ಧಾನ್ಯ ಹಣದ ಹೊಳೆನೇ ಹರಿದು ಬರ್ತಾ ಇದೆ. ಇದಕ್ಕೆ ಕಾರಣ ಬಸವಣ್ಣ. ಇಂಥ ರೈತರುಗಳು ದುಡಿದು ನಮ್ಮ ಅರಮನೆಗೆ ದವಸ ಧಾನ್ಯವನ್ನು ತಂದಾಗ್ತಾ ಇರೋದ್ರಿಂದನೇ ಇವತ್ತು ನಮ್ಮ ಜನ, ನಮ್ಮ ದೇಶ, ನಮ್ಮ ನಾಡು ಸುಭಿಕ್ಷವಾಗಿದೆ. ಅಯ್ಯ ಮುದ್ದಣ್ಣ, ನಿನಗೆ ನಾನು ಎತ್ತುಗಳನ್ನು ಒದಗಿಸ್ತೇನೆ. ಆ ಎತ್ತುಗಳನ್ನು ಬಳಸಿಕೊಂಡು ನಿನ್ನ ಕೃಷಿ ಕಾಯಕವನ್ನು ಮುಂದುವರ್ಸಪ್ಪ ನೀನು ಅಂತ ಹೇಳಿ ಹಿಂದ್ಗಡೆಗಿರುವಂಥ ಎತ್ತುಗಳನ್ನು ಮುದ್ದಣ್ಣನಿಗೆ ಕೊಡ್ತಾರೆ. ಆಗ ಮುದ್ದಣ್ಣವರು ಒಂದು ವಚನ ಹೇಳ್ತಾರೆ ಬಸವಣ್ಣವ್ರದ್ದು. ಮಹಾರಾಜರೇ, ಕೃಷಿ ಕೃತ್ಯ ಕಾಯಕವಾದೊಡೇನು ತನುಮನವ ಬಳಲಿಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತನ ಶ್ರೀಪಾದವ ಎನಗೆ ತೋರೋ. ಎನಗೆ ಅದೆಂತುದಾಗಿ ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ನುಡಿಯೆಲ್ಲವೂ ಪಾವನ. ಇಂತಿಪ್ಪರ ಮನೆಯ ಹೊಕ್ಕು ಲಿಂಗಾರ್ಚನೆಯ ಮಾಡಿದವನು ಜಗತ್ಪಾವನ. ಇಂತಿಪ್ಪರ ನೆರೆ ನಂಬಿ ನಮೋ ನಮೋ ಎಂಬುತ್ತಿರ್ದಿನಯ್ಯ ಕೂಡಲ ಸಂಗಮ ದೇವ. ಮಹಾರಾಜ, ಇದು ಬಸವಣ್ಣವ್ರದ್ದು ವಚನ. ಇದು ಯಾರು ತನುವನ್ನು ಬಳಲಿಸ್ತಾರೋ, ಯಾರು ಮನವನ್ನು ಬಳಲಿಸ್ತಾರೋ, ತಂದು ದಾಸೋಹ ಮಾಡುವಂಥ ಪರಮ ಸದ್ಭಕ್ತನ ಶ್ರೀಪಾದವನ್ನು ನನಗೆ ತೋರಿಸ್ರಿ ಅಂತ ಬಸವಣ್ಣವ್ರು ಕೇಳ್ಕೊಂಡವ್ರೆ ಅಂದಮೇಲೆ ನಾವು ಬಸವಣ್ಣವ್ರಿಗೆ ಎಷ್ಟು ನಿಷ್ಠರಾಗಿರಬೇಕು ನೋಡಿ. ಬಸವಣ್ಣವರು ಜಗದ್ಗುರುಗಳು ಪಾದ ಪೂಜೆ ಮಾಡಬೇಕು ಅಂತ ಹೇಳೋದಿಲ್ಲ, ಅಥವಾ ಯಾವುದೇ ಸ್ವಾಮಿಗಳದು ಅಥವಾ ಯಾವುದೇ ದೇವ್ರನ್ನ ಕರ್ಕೊಬಂದು ನಮ್ಮೂರಲ್ಲಿ ಉತ್ಸವ ಮಾಡಿ ಪ್ರಾಣಿ ಬಲಿಗಳನ್ನು ಕೊಟ್ಟು ಸಿಡಿ ಆಡಿ ದೊಡ್ಡ ದೊಡ್ಡ ಯಜಮಾನರುಗಳು ಗೌಡರುಗಳನ್ನೆಲ್ಲ ಕರ್ಕೊಂಡು ಬಂದು ಅವ್ರಿಗೆ ಚೆನ್ನಾಗಿ ಮದ್ಯಪಾನ ಅದನ್ನೆಲ್ಲ ಮಾಡಿಸ್ಬಿಟ್ಟು ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿನಮಾನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ.
ಆದರೆ ಬಸವಣ್ಣನವರ ಒಂದು ಕನಸು ಏನು? ಕೃಷಿ ಕೃತ್ಯ ಕಾಯಕದಿಂದಾದೊಡೇನು ತನುಮನವ ಬಳಲಿಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತನ ಶ್ರೀಪಾದವ ನನಗೆ ತೋರೋ. ಸದ್ಭಕ್ತರ ಶ್ರೀಪಾದವನ್ನು ನಮಗೆ ತೋರಿಸ್ರಿ ಅಂತ ಕೇಳ್ತಾರೆ. ಜಗದ್ಗುರುಗಳ ಪಾದವನ್ನು ಕೇಳಲ್ಲ ಅವರು. ಸದ್ಭಕ್ತನ ಶ್ರೀಪಾದವ ನನಗೆ ತೋರೋ. ಯಾಕಂತ ಹೇಳಿದ್ರೆ ತನು ಶುದ್ಧ. ತನು ಯಾಕೆ ಶುದ್ಧ? ಕಾಯಕ ಮಾಡ್ತಾನೆ, ಅದಕ್ಕೆ ಅವನ ತನು ಶುದ್ಧ. ಮನ ಶುದ್ಧ. ಅವನ ಮನಸ್ಸು ಯಾಕೆ ಶುದ್ಧವಾಗಿರುತ್ತೆ ಅಂದರೆ ಸತ್ಯಶುದ್ಧವಾದಂಥ ಕಾಯಕ ಮಾಡೋನು ಅವನೆಂದು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ಅದಕ್ಕೆ ಅವನ ಮನಸ್ಸು ಶುದ್ಧ. ಇಂತಿವರ ಮನೆಯ ಹೊಕ್ಕು ಲಿಂಗಾರ್ಚನೆಯ ಮಾಡಿದವನು ಜಗತ್ಪಾವನ. ಎಷ್ಟೋ ಜನ ಜಗದ್ಗುರುಗಳನ್ನ, ದೊಡ್ಡ ದೊಡ್ಡ ಜಗದ್ಗುರುಗಳನ್ನ ಕರ್ಕೊಬಂದು ನಮ್ಮ ಮನೆಗೆ ಪಾದ ಪೂಜೆ ಮಾಡಬೇಕ್ರಿ, ನಮ್ಮ ಮನೆ ಪವಿತ್ರ ಆಗ್ತೈತೆ, ಪಾವನ ಆಗ್ತೈತೆ ಅಂತ ಹೇಳ್ತಾರೆ. ಆದರೆ ಬಸವಣ್ಣವ್ರದ್ದು ನೋಡ್ರಿ, ಇದಕ್ಕೆ ಉಲ್ಟಾ ಐತೆ. ಭಕ್ತರನ್ನ ಕರ್ಕೊಂಡು ಬಂದು ಅವ್ರ ಪಾದ ಪೂಜೆ ಮಾಡ್ಬೇಕು ನಾವು, ಅದರಿಂದ ನಮ್ಮ ಪಾಪ ಪರಿಹಾರ ಆಗುತ್ತೆ ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಆತನ ತನು ಶುದ್ಧ, ಮನ ಶುದ್ಧ, ನುಡಿಯೆಲ್ಲವೂ ಪಾವನ. ಇಂತಿಪ್ಪರ ಮನೆಯ ಹೊಕ್ಕು ಲಿಂಗಾರ್ಚನೆಯ ಮಾಡಿದವನು ಜಗತ್ಪಾವನ. ಇಲ್ಲಿ ಅವ್ರ ಮನೆಗೆ ಹೋಗಿ ಯಾರು ಲಿಂಗ ಪೂಜೆಯನ್ನು ಮಾಡ್ಕೊತಾರೋ ಅಂಥವರು ಪವಿತ್ರರಾಗ್ತಾರೆ, ಪಾವನರಾಗ್ತಾರೆ. ಕಾಯಕ ಮಾಡಿದಂತಹ ಜೀವಿ, ಸತ್ಯಶುದ್ಧವಾದಂತಹ ಜೀವಿ, ಅವನು ಯಾವಾಗಲೂ ಪವಿತ್ರನಾಗೇ ಇರ್ತಾನೆ, ಪಾವನನಾಗೇ ಇರ್ತಾನೆ. ಪವಿತ್ರರಾಗಬೇಕಾಗಿರೋರು ಯಾರು ಅಂದರೆ ಅವ್ರ ಮನೆಗೆ ಹೋಗಿ ಲಿಂಗ ಪೂಜೆ ಮಾಡ್ಕೊಳ್ಳೋರು ಪಾವನರಾಗ್ತಾರೆ ಮತ್ತು ಪವಿತ್ರರಾಗ್ತಾರೆ ಎಂಬುವಂಥ ಮಾತನ್ನು ಬಸವಣ್ಣವರು ಹೇಳ್ತಾರೆ. ಇಂತಿಪ್ಪರ ಮನೆಯ ಹೊಕ್ಕು ಲಿಂಗಾರ್ಚನೆಯ ಮಾಡಿದವನು ಜಗತ್ಪಾವನ. ಇಂತಿಪ್ಪರ ನೆರೆ ನಂಬಿ ನಮೋ ನಮೋ ಎಂಬುತ್ತಿರುದೆನಯ್ಯ ಕೂಡಲ ಸಂಗಮ ದೇವ. ನಾನು ಇಂಥವ್ರನ್ನ ಮಾತ್ರ ನಾನು ನಂಬೋದು. ಈ ಕಾಯಕವನ್ನು ಯಾರು ಸತ್ಯಶುದ್ಧವಾಗಿ ಕಾಯಕವನ್ನು ಮಾಡ್ತಾರೋ, ಕೃಷಿಕರು, ರೈತರು, ಇಂಥವರ ಪಾದವನ್ನು ನನಗೆ ತೋರಿಸ್ರಿ, ನಾನು ಇಂಥವ್ರನ್ನ ನಾನು ನಂಬ್ತೀನಿ. ಇಂಥವ್ರನ್ನಲ್ದಲೇ ನಾನು ಇನ್ಯಾರನ್ನು, ಒಬ್ಬ ರಾಜ ಮಹಾರಾಜ ಆಗಿರಲಿ, ಅವನು ಕೋಟ್ಯಾಧಿಪತಿ ಆಗಿರಲಿ, ಸಂಪತ್ತು ಉಳ್ಳವನಾಗಿರಲಿ, ಧನಿಕನಾಗಿರಲಿ, ಅವನು ಎಷ್ಟೇ ಇದ್ದಿದ್ರೂ ಕೂಡ ನಾನು ಅಂಥವ್ರನ್ನ ನೋಡೋದಿಲ್ಲ, ಮಾತಾಡಿಸೋದಿಲ್ಲ, ನುಡಿಯೋದಿಲ್ಲ, ಸಂಭಾಷಣೆ ಮಾಡೋದಿಲ್ಲ. ನನಗೆ ಕೂಡಲ ಸಂಗನ ಶರಣರೇ ನನಗೆ ದೇವರ ಸಮಾನರಿದ್ದಾರೆ. ಇಂಥವರ ಪಾದವನ್ನು ನಾನು ಪೂಜೆ ಮಾಡಿಕೊಂಡು ನನ್ನ ರಾಜ್ಯದ ಎಲ್ಲ ಪ್ರಜೆಗಳನ್ನು ಕೂಡ ನಾನು ಚೆನ್ನಾಗಿ ನೋಡ್ಕೊಳ್ಬಲ್ಲೆ, ಸಲಹಬಲ್ಲೆ ಎಂಬುವಂಥ ಮಾತನ್ನು ಬಸವಣ್ಣವರು ಹೇಳ್ತಾರೆ. ಬಂಧುಗಳೇ, 12ನೇ ಶತಮಾನದಲ್ಲಿ ಕಾಯಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ತಂದುಕೊಟ್ಟಂಥವರು ಬಸವಾದಿ ಪ್ರಮಥರು. ಆ ಕಾಲದಲ್ಲಿ ರೈತರಿಗೆಲ್ಲ ಇರತಕ್ಕಂಥ ದುಶ್ಚಟಗಳನ್ನು ಬಸವಣ್ಣವರು ಜಂಗಮರ ಮೂಲಕವಾಗಿ ಎಲ್ಲ ಬಿಡಿಸ್ತಾರೆ. ನಿಮಗೆ ಗೊತ್ತು, ವೇಶ್ಯೆಯರನ್ನು ಕೂಡ ಶರಣಯ್ಯರನ್ನಾಗಿ ಮಾಡಿದಂಥ ಪ್ರಸಂಗವನ್ನು ನಾವು ನೋಡ್ತೇವೆ, ವಚನಗಳಲ್ಲಿ ಕೇಳಿದ್ದೇವೆ. ಹೀಗೆ ರೈತರು, ಶ್ರಮಜೀವಿಗಳು, ಕೂಲಿ ಕಾರ್ಮಿಕರು ಇವರೆಲ್ಲರೂ ಕೂಡ ಆ ಕಾಲದಲ್ಲಿ ದುಶ್ಚಟಕ್ಕೆ, ದುರಭ್ಯಾಸಗಳಿಗೆ ಒಳಗಾಗಿದ್ದರು ಮತ್ತು ಆಡಂಬರದ ಜೀವನವನ್ನು ಸಾಗಿಸ್ತಾ ಇದ್ದರು. ಮತ್ತು ಪ್ರಾಣಿ ಬಲಿಯ ಮೂಲಕವಾಗಿ ದೇವರ ಆರಾಧನೆಗಳನ್ನು ಮಾಡ್ತಾಯಿದ್ರು. ಇವುಗಳನ್ನೆಲ್ಲ ತಿದ್ದಿ ಬುದ್ಧಿ ಕಲಿಸಿದಂಥವರು ಬಸವಣ್ಣನವರು ಮತ್ತು ಬಸವಣ್ಣನವರ ಜಂಗಮರು. ಒಂದು ಪಕ್ಷ 12ನೇ ಶತಮಾನದಲ್ಲಿ ಬಸವಣ್ಣವರು ಬರಲಿಲ್ಲ ಅಂತ ಹೇಳಿದರೆ, ಈಗ ಇಲ್ಲಿ ಕರ್ನಾಟಕದಲ್ಲಿ ಬಹುತೇಕ ನಾವೇನು ಒಂದು ಲಿಂಗಾಯತ ಸಮುದಾಯ ಅಂತ ಕರಿತೀವಿ, ಶರಣ ಪರಂಪರೆಯವರು ಅಂತ ಕರಿತೀವಿ, ಬಹುತೇಕ ಇರ್ತಿರಲಿಲ್ಲ. ಯಾಕಂತ ಹೇಳಿದರೆ ಆಗ ಉತ್ತರದ ಗಾಳಿ ತೀಡುತ್ತಿತ್ತು. ಆ ಉತ್ತರದ ಗಾಳಿಯ ಜೊತೆಯಲ್ಲಿ ವಿಧರ್ಮೀಯರು ಇಲ್ಲಿನ ಸ್ಥಳೀಯರನ್ನು ಬಲವಂತವಾಗಿ ತಮ್ಮ ಕಡೆ ಸೆಳೆಕೊಂಡು ತಮ್ಮ ಅರಮನೆ ಕಟ್ಟಿಕೊಳ್ಳಿಕ್ಕೆ, ಕೋಟೆ ಕಟ್ಟಿಕೊಳ್ಳಿಕ್ಕೆ ಇವರನ್ನು ಗುಲಾಮರನ್ನಾಗಿ ಬಳಸಿಕೊಳ್ಳುವಂತಹ ಪದ್ಧತಿ 12ನೇ ಶತಮಾನದಲ್ಲಿ ಜಾರಿಯಾಗ್ತಾ ಇತ್ತು. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಬಸವಣ್ಣನವರು, ನನ್ನ ನಾಡಿನ ಜನ ಜೀತದಾಳುಗಳಾಗಬಾರ್ದು, ನನ್ನ ನಾಡಿನ ಜನ ಗುಲಾಮರಾಗಬಾರ್ದು, ನನ್ನ ನಾಡಿನ ಜನ ಸ್ವತಂತ್ರ ಧೀರರಾಗಬೇಕು, ಕೃಷಿ ಕೃತ್ಯಕವನ್ನು ಕಾಯಕವನ್ನು ಮಾಡಬೇಕು, ಇವರು ರಾಜಪ್ರಭುತ್ವದಿಂದ ಇವರನ್ನು ಬೇರೆ ಮಾಡಬೇಕು, ಪ್ರಜಾಪ್ರಭುತ್ವದ ಹಾದಿಯನ್ನು ಜನಗಳಿಗೆ ತೋರಿಸ್ಬೇಕು, ನಾನು ಇವರನ್ನೆಲ್ಲ ಸುಖವಾಗಿ ಸಂತೋಷವಾಗಿ ಇರಲಿಕ್ಕೆ ಕೆಲವು ನಿಯಮಾವಳಿಗಳನ್ನು ರೂಪಿಸಬೇಕಾಗಿದೆ. ಇವರು ಅನ್ಯಾಯವಾಗಿ ಪ್ರಾಣಿಗಳಂತೆ ಬೇರೆಯವರಿಗೆ ದುಡಿದು ಊಟ ಮಾಡಲಿಕ್ಕೂ ಸಹ ಇಲ್ಲದಲೇ ಇವರು ಸಾಯ್ತಾ ಇದ್ದಾರೆ. ಇಂಥವರನ್ನು ನಾವೇನಾದರೂ ಮಾಡಿ ಉದ್ಧಾರ ಮಾಡಬೇಕು ಅಂತ ಹೇಳಿ ಜಂಗಮರನ್ನು ಸೃಷ್ಟಿ ಮಾಡ್ತಾರೆ. ಲಕ್ಷದ ಮೇಲೆ 96,000 ನಿತ್ಯ ಜಂಗಮಾಗಿಕ್ಕಿದವಾಗೆ ಬಸವನಿಗೆ. ಲಕ್ಷದ ಮೇಲೆ 96,000 ಜಂಗಮರನ್ನು ಬಸವಣ್ಣವರು ಸೃಷ್ಟಿ ಮಾಡಿದ್ರು.
ತಯಾರು ಮಾಡಿದರು, ತರಬೇತಿ ಕೊಟ್ಟರು ಚನ್ನಬಸವಣ್ಣವ್ರ ಮೂಲಕವಾಗಿ. ಅಂಥ ಜಂಗಮರು ಹಳ್ಳಿಗೆಲ್ಲ ಹೋದರು. ಹಳ್ಳಿಗೆಲ್ಲ ಹೋಗಿ ಆ ಊರಿನ ಯಜಮಾನರುಗಳ್ನ, ಗೌಡರುಗಳ್ನ, ಮುಖಂಡರುಗಳ್ನ, ಕೂಲಿ ಕಾರ್ಮಿಕರನ್ನು, ಅಂಬಿಗರನ್ನು, ಮಡಿವಾಳರನ್ನು, ಕುಂಬಾರರನ್ನು, ಉಪ್ಪಾರರನ್ನು ಎಲ್ಲ ಸಮುದಾಯದವರನ್ನು ಕೂಡ ಒಂದು ಕಡೆ ಸೇರಿಸಿ ಅವರಿಗೆಲ್ಲ ಸಂಜೆ ವೇಳೆ ವಿಭೂತಿ ಧಾರಣೆಯನ್ನು ಮಾಡಿ ಲಿಂಗದ ಮಹತ್ವವನ್ನು ತಿಳಿಸಿ ಅವರ ದುಶ್ಚಟಗಳನ್ನು ತಮ್ಮ ಜೋಳಿಗೆಗೆ ಹಾಕ್ಕೊಂಡು ಅವರನ್ನು ಪುಣ್ಯಾತ್ಮರನ್ನಾಗಿ ಮಹಾತ್ಮರನ್ನಾಗಿ ಮಾಡಿದಂಥವರು ಮಹಾತ್ಮ ಬಸವಣ್ಣನವರು.